ಚೈನಾದ ಕ್ಯಾಪಿಟಲ್ ಸಿಟಿ ಆಗಿರೋ ಬೇಜಿಂಗ್ ನ ಒಂದು ದೊಡ್ಡ ಸರ್ವರ್ ರೂಮ್ ಅಲ್ಲಿ ಸಾವಿರಾರು ಫೋನ್ಸ್ ಪರ್ಫೆಕ್ಟ್ ಆಗಿ ಅರೇಂಜ್ ಆಗಿರುತ್ತೆ. ಈ ಎಲ್ಲ ಫೋನ್ಸ್ ಗಳನ್ನ ಒಂದು ಮಾಸ್ಟರ್ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡಿರ್ತಾರೆ. ಫೋನ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫ್ಲಾಶ್ ಆಗ್ತಾ ಇರುತ್ತೆ ಮತ್ತೆ ಆಟೋಮೆಟಿಕ್ ಆಗಿ ರನ್ ಆಗ್ತಾ ಇರುತ್ತೆ. ಇವುಗಳ ಕೆಲಸ ಒಂದೇ, ಇಂಡಿಯಾಗೆ ವಿರುದ್ಧವಾಗಿರೋ ವಿಡಿಯೋಸ್ ಅಥವಾ ಇಂಡಿಯಾ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆದಾಗ ಲೈಕ್ ನೀಟ್ ಪೇಪರ್ ಲೀಕ್ ಅಥವಾ ಪ್ರೊಟೆಸ್ಟ್ ಎನಿಥಿಂಗ್, ಈ ವಿಡಿಯೋಸ್ ನ ಕೆಳಗೆ ಕಮೆಂಟ್ ಹಾಕೋದು ಅಥವಾ ಲೈಕ್ ಮಾಡೋದು, ಶೇರ್ ಮಾಡೋದು, ಆ ವಿಡಿಯೋಸ್ ನ ಅಕ್ರಾಸ್ ದ ವರ್ಲ್ಡ್ ವೈರಲ್ ಮಾಡೋದು. ಚೈನಾ ಗವರ್ಮೆಂಟ್ ವರ್ಷಗಳಿಂದ ಸಾವಿರಾರು ಕೋಟಿನ ಸ್ಪೆಂಡ್ ಮಾಡಿದ್ದಾರೆ. ಇದನ್ನ ಡಿಜಿಟಲ್ ಬಾಟ್ ಫಾರ್ಮ್ಸ್ ಅಂತ ಕರೀತಾರೆ. ಇವ್ರ ಗೋಲ್ ಸಿಂಪಲ್, ನಮ್ಮ ಇಂಡಿಯಾನ ಎಕ್ಸ್ಟ್ರೀಮ್ ಪಾವರ್ಟಿ ದೇಶ ಆಗಿ ತೋರಿಸೋದು, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆ ಅಂತ ಹೇಳಿ ನಮ್ಮ ದೇಶನ ಡಿಫೇಮ್ ಮಾಡೋದು. ಒಟ್ನಲ್ಲಿ ಇವ್ರಿಗೆ ನಮ್ಮ ಇಂಡಿಯಾ ಹೆಸರನ್ನ ಹಾಳು ಮಾಡ್ಬೇಕು. ಅಂದ್ರೆ ಚೈನಾ ಅವರು ಅವ್ರ ದೇಶದಲ್ಲಿ ನಡೀತಾ ಇರೋಂತಹ ಪಾಸಿಟಿವ್ ಥಿಂಗ್ಸ್ ನ ಅವರೇ ವೈರಲ್ ಮಾಡಿ, ನೆಗೆಟಿವ್ ಥಿಂಗ್ಸ್ ಏನೇನಿದೆಯೋ ಅದನ್ನ ಫಿಲ್ಟರ್ ಮಾಡಿ ಅಂದ್ರೆ ಸೆನ್ಸರ್ ಮಾಡಿ ಆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಲಾಸ್ಟ್ ವಾರ ಒಂದು ಗ್ರೂಪ್ ಆಫ್ ಟೀನೇಜರ್ಸ್ ಈ ಚೈನಾದು ಲೀಕ್ಡ್ ವಿಡಿಯೋಸ್ ಇರ್ತಾವಲ್ಲ, ಅಂದ್ರೆ ಚೈನಾದ ಡಾರ್ಕ್ ಸೈಡ್ ನ ಎಕ್ಸ್ಪೋಸ್ ಮಾಡುವಂತಹ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿ ಎಕ್ಸ್ ಅಂದ್ರೆ ಟ್ವಿಟರ್ ಇದರಲ್ಲಿ ಬಂದು ಅಪ್ಲೋಡ್ ಮಾಡ್ತಾರೆ. ಅದು ಎಷ್ಟು ವೈರಲ್ ಆಗುತ್ತೆ ಅಂತ ಅಂದ್ರೆ ಚೈನಾ 20 ವರ್ಷದಿಂದ ಮುಚ್ಚಿಟ್ಟಿರುವಂತಹ ಅದರ ಡಾರ್ಕ್ ಸೈಡ್ ನ ಇಡೀ ವರ್ಲ್ಡ್ ನೋಡು. ಈ ವಿಡಿಯೋ ನೋಡಿ ಇವರು ಮೋರಿ ಕ್ಲೀನ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಅಲ್ವಾ? ಈ ವೇಸ್ಟ್ ಏನ್ ಇವ್ರು ತೆಗಿತಾ ಇದಾರೆ, ಇದನ್ನ ಫಿಲ್ಟರ್ ಮಾಡಿ ಅಡಿಗೆ ಎಣ್ಣೆ ಆಗಿ ಸೆಲ್ ಮಾಡ್ತಾ ಇದ್ದಾರೆ. ಇಂಡಿಯಾದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡೋ ಈ ಚೈನೀಸ್ ಗವರ್ಮೆಂಟ್ ಎಷ್ಟೋ ಲಕ್ಷ ಲೋವರ್ ಕಾಸ್ಟ್ ಜನರನ್ನ ಪ್ರಾಣಿಗಳಿಗಿಂತ ಕೀಳಾಗಿ ನೋಡ್ಕೋತಾ ಇದ್ದಾರೆ. ಮತ್ತೆ ಇದು ವೃದ್ಧಾಶ್ರಮ, ಓಲ್ಡ್ ಏಜ್ ಹೋಮ್ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ. ಅಂಡ್ ಬೀಯಿಂಗ್ ಆನೆಸ್ಟ್, ನಮ್ಮ ಇಂಡಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ನಮ್ಮ ಜನಗಳಿಗೆ ಸಿವಿಕ್ ಸೆನ್ಸ್ ಕಮ್ಮಿ, ಸ್ಕ್ಯಾಮ್ಸ್ ಆಗುತ್ತೆ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆ, ಪಾವರ್ಟಿ ಇದೆ. ಇವೆಲ್ಲದನ್ನು ನ್ಯೂಸ್ ಚಾನೆಲ್ಸ್ ಅವರು ರಿಪೋರ್ಟ್ ಮಾಡ್ತಾರೆ. ಅವ್ರು ಮಾಡಿಲ್ಲ ಅಂದ್ರೂ ಈಗ ಸೋಷಿಯಲ್ ಮೀಡಿಯಾ ಇದೆ, ಅದ್ರ ಮುಖಾಂತರ ಆದ್ರೂ ಗೊತ್ತಾಗುತ್ತೆ. ಆದ್ರೆ ಚೈನಾ ಅಲ್ಲಿ ಈ ತರ ವಿಷಯಗಳು ನ್ಯೂಸ್ ರಿಪೋರ್ಟ್ಸ್ ಅಥವಾ ಆರ್ಟಿಕಲ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಅಲ್ಲಿ ಬಂದ್ರೆ ಸೆನ್ಸಾರ್ ಮಾಡ್ತಾರೆ, ಅಂದ್ರೆ ಡೈರೆಕ್ಟ್ ಡಿಲೀಟ್ ಆಗೋಗುತ್ತವೆಲ್ಲ. ವಿಡಿಯೋ ಅಲ್ಲಿ ಚೈನೀಸ್ ಪ್ರಾಪಗಂಡ ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ಅವರು ಇಂಡಿಯಾನ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂಡ್ ಚೈನಾ ಅಲ್ಲಿ ಈಗ ಪ್ರೆಸೆಂಟ್ ಏನಾಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ನಾವು ಚೈನೀಸ್ ಬಾಟ್ ಫಾರ್ಮ್ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ಫಸ್ಟ್ ಇವರು ಸಾವಿರಾರು ಫೇಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಈ ಫೇಕ್ ಅಕೌಂಟ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ನ ಒಂದು ಸಿಂಗಲ್ ಕಂಪ್ಯೂಟರ್ ಇಂದ ಯೂಸ್ ಮಾಡ್ತಾರೆ. ಯಾವಾಗ ಇಂಡಿಯಾ ಬಗ್ಗೆ ನೆಗೆಟಿವ್ ನ್ಯೂಸ್ ಬರುತ್ತೋ ಆ ಬಾಟ್ಸ್ ಅದನ್ನ ಗ್ಲೋಬಲಿ ವೈರಲ್ ಮಾಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಪರೇಷನ್ ಸಿಂಧೂರ್. ಆ ಟೈಮ್ ಅಲ್ಲಿ ಇಂಡಿಯನ್ ಫೈಟರ್ ಜೆಟ್ಸ್ ಎಲ್ಲ ಕ್ರಾಶ್ ಆಗ್ತಾ ಇದೆ ಅಂತ ಒಂದು ಫೇಕ್ ನ್ಯೂಸ್ ಹೊರಗೆ ಬರುತ್ತೆ. ಇದನ್ನ ನಿಜ ಅಂತ ತೋರಿಸೋದಕ್ಕೆ ಕ್ರಾಶ್ ಆಗಿರುವಂತಹ ಫೇಕ್ ವಿಡಿಯೋಸ್ ನ ಇವರು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾಲೆಲ್ಲ ಅಪ್ಲೋಡ್ ಮಾಡ್ತಿದ್ರು. ಈ ವಿಡಿಯೋಸ್ ನ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಅಲ್ಲಿರೋ ಬಾಟ್ಸ್ ಪಿಕ್ ಮಾಡಿ ಅದರಲ್ಲಿ ಹೋಗಿ ಕಮೆಂಟ್ ಹಾಕೋದು, ಲೈಕ್ ಮಾಡೋದು, ಶೇರ್ ಮಾಡೋದು, ಈ ತರ ಮಾಡಿದಾಗ ಸೋಷಿಯಲ್ ಮೀಡಿಯಾ ಆಲ್ಗಾರಿದಮ್ಸ್ ಈ ವಿಡಿಯೋಸ್ ನ ಪುಷ್ ಮಾಡ್ತಿದ್ವು, ವರ್ಲ್ಡ್ ವೈಡ್ ಟ್ರೆಂಡ್ ಆಗ್ತಾ ಇದ್ವು. ಇಂಡಿಯನ್ ಯೂಸರ್ಸ್ ಇದೆಲ್ಲ ಫೇಕ್ ಅಂತ ಹೇಳಿ ವಿಡಿಯೋಸ್ ನ ಡಿಫೆಂಡ್ ಮಾಡ್ಕೋತಾನೆ ಇದ್ರು. ಇನ್ಮೇಲೆ ಡಿಫೆಂಡ್ ಮಾಡ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಲೀಕ್ ವಿಡಿಯೋಸ್ ಅಥವಾ ಚೈನಾನ ಎಕ್ಸ್ಪೋಸ್ ಮಾಡುವಂತಹ ವಿಡಿಯೋಸ್ ನ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಒಬ್ಬ ಚೈನೀಸ್ ಕ್ರಿಯೇಟರ್ ಇದಾನೆ, ಡೇವಿಡ್ ಜಾಂಗ್ ಅಂತ. ಇವ್ರು ಹಾಕಿರೋ ವಿಡಿಯೋಸ್ ಗಳನ್ನ ನೋಡಿ ಎಲ್ಲಾ ವಿಡಿಯೋಸ್ ಚೈನಾನ ಎಕ್ಸ್ಪೋಸ್ ಮಾಡುತ್ತೆ. ಈ ಚಾನೆಲ್ ನ ಲಿಂಕ್ ನ ಜೊತೆ ಸೋರ್ಸ್ ಫೈಲ್ ಕೂಡ ಅಟ್ಯಾಚ್ ಮಾಡಿದೀನಿ, ನಿಮ್ ರೆಫರೆನ್ಸ್ ಗೆ ಓದ್ಕೋಬಹುದು. ಚೈನಾನ ಎಕ್ಸ್ಪೋಸ್ ಮಾಡುವಂತ ವಿಡಿಯೋಸ್ ಇಂಡಿಯನ್ ಯೂಸರ್ಸ್ ಗೆ ಸಿಕ್ಕಿದ್ರೆ ಬಿಡ್ತಾರ? ಈ ವಿಡಿಯೋಸ್ ನ ಸೋಷಿಯಲ್ ಮೀಡಿಯಾ ಅಲ್ಲಿ ಅಪ್ಲೋಡ್ ಮಾಡಿ ಮೀಮ್ಸ್ ಕ್ರಿಯೇಟ್ ಮಾಡಿ ಟ್ರೋಲ್ ಮಾಡ್ತಾ ಇದಾರೆ. ಈಗ ಇಡೀ ವರ್ಲ್ಡ್ ಗೆ ಚೈನಾದ ರಿಯಾಲಿಟಿ ಗೊತ್ತಾಗಿದೆ. ಚೈನೀಸ್ ಮೀಡಿಯಾ ಇಂಡಿಯನ್ ಸ್ಟ್ರೀಟ್ಸ್ ಫುಡ್ ಬಗ್ಗೆ ಮತ್ತೆ ಹೈಜೀನ್ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದಾರೆ ಅಲ್ವಾ? ಬಟ್ ಚೈನಾದ ಮೇಜರ್ ಸಿಟೀಸ್ ಅಲ್ಲಿ ಗಟರ್ ಆಯಿಲ್ ನ ವೆಂಡರ್ಸ್ ಗೆ, ಫುಡ್ ಸ್ಟಾಲ್ಸ್ ಗೆ, ಲೋಕಲ್ ರೆಸ್ಟೋರೆಂಟ್ಸ್ ಗೆಲ್ಲ ಸೇಲ್ ಮಾಡ್ತಾ ಇದಾರೆ. ಈ ಗಟರ್ ಆಯಿಲ್ ಏನು ಅಂತೀರಾ? ರೆಸ್ಟೋರೆಂಟ್ಸ್ ಡ್ರೈನ್ ಇಂದ, ಮೋರಿಗಳಿಂದ, ಹೌಸ್ ವೇಸ್ಟ್ ಇಂದ ಈ ತರ ಕಲೆಕ್ಟ್ ಮಾಡಿ ಬಾಯ್ಲ್ ಮಾಡಿ ಸಾಲಿಡ್ ವೇಸ್ಟ್ ನ ಫಿಲ್ಟರ್ ಮಾಡಿ ಗ್ರೀಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಲಿಕ್ವಿಡ್ ನ ಅದೇ ರೆಸ್ಟೋರೆಂಟ್ಸ್ಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಾ ಇದಾರೆ. ಚೈನೀಸ್ ಅಫಿಷಿಯಲ್ಸ್ ಇದನ್ನ ಒಪ್ಕೊಂಡಿದ್ದಾರೆ ಕೂಡ. ಅಂಡ್ ಅವರ ಪ್ರಕಾರ 100ರಲ್ಲಿ 10 ಜನ ಈ ಗಟರ್ ಆಯಿಲ್ ನ ಯೂಸ್ ಮಾಡಿ ಅವರ ಹೆಲ್ತ್ ಹಾಳಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಕ್ಯಾಬೇಜ್ ಅಂದ್ರೆ ಎಲೆಕೋಸ್ನ ಚೈನಾದವರು ದಿನನಿತ್ಯ ತಿಂತಾರೆ. ಈ ಲೀಕ್ ಆಗಿರೋ ಫೋಟೇಜ್ ನ ನೋಡಿ, ಇದರಲ್ಲಿ ಕೆಲಸ ಮಾಡೋರು ಲಿಟ್ರಲಿ ಅದ್ರ ಮೇಲೆ ನಡೀತಾ ಇದಾರೆ, ಕಾಲ್ ವಾಶ್ ಮಾಡಿಲ್ಲ. ಸ್ವಲ್ಪ ಜನ ಅಂತೂ ಗಲೀಜಾಗಿರೋ ಶೂ ಹಾಕೊಂಡಿದ್ದಾರೆ. ಆಮೇಲೆ ಮಿಕ್ಕಿರೋ ಸಿಗರೆಟ್ ತುಂಡಿರುತ್ತಲ್ಲ ಅದನ್ನ ಕೂಡ ಅಲ್ಲೇ ಎಸಿತಾ ಇದಾರೆ. ಅಂಡ್ ಇದನ್ನ ಟೆಸ್ಟ್ ಮಾಡಿಸಿದಾಗ ಆಂಟಿಬಯೋಟಿಕ್ಸ್ ಮತ್ತೆ ಬ್ಯಾಕ್ಟೀರಿಯಾ ಲೀಗಲ್ ಸ್ಟ್ಯಾಂಡರ್ಡ್ಸ್ ಗಿಂತ 37 ಟೈಮ್ಸ್ ಜಾಸ್ತಿ ಬಂದಿದೆ. ಈ ರೀಸನ್ಗೆನೆ ಚೈನಾ ಲೋಕಲ್ ಅಲ್ಲಿ ಗ್ರೋಸರೀಸ್ ನ ಬೈ ಮಾಡೋ ಬದಲು US ಇಂದ, ಆಸ್ಟ್ರೇಲಿಯಾ ಇಂದ ಇಂಪೋರ್ಟ್ ಮಾಡಿಸ್ಕೋತಾ ಇದಾರೆ. ಇದನ್ನ ನಾರ್ಮಲ್ ಅಂತೀರಾ? ಹಿಂಗಿದ್ರೆ ಇದನ್ನ ನೋಡಿ, ಡಾಂಗ್ಯಾಂಗ್. ಇದು ಈಸ್ಟರ್ನ್ ಚೈನಾ. ಇಲ್ಲಿ ವೆಂಡರ್ಸ್ ಟ್ರೆಡಿಷನಲ್ ಡಿಶ್ ನ ಸೆಲ್ ಮಾಡ್ತಾ ಇದಾರೆ. ಅಂಡ್ ಇದ್ರ ಹೆಸರು ವರ್ಜಿನ್ ಬಾಯ್ ಎಕ್ಸ್. ಅಂಡ್ ಇದು ನೋಡೋದಕ್ಕೆ ಹಿಂಗಿರುತ್ತೆ. ಏನಪ್ಪ ಹೆಸರು ಹಿಂಗಿದೆ ಅಂತೀರಾ? ಹೆಸರು ಮಾತ್ರ ಅಲ್ಲ, ಈ ಡಿಶ್ ನ ಹೆಂಗ್ ಮಾಡ್ತಾರೆ ಅಂತ ನೋಡ್ಬಿಟ್ರೆ
ಅಥಮ್. ಇವರು ಡೈರೆಕ್ಟ್ ಆಗಿ ಪ್ರೈಮರಿ ಸ್ಕೂಲ್ ಟಾಯ್ಲೆಟ್ಸ್ ಇಂದ ಯೂರಿನ್ ನ ಕಲೆಕ್ಟ್ ಮಾಡಿ ಆಮೇಲೆ ಚಿಕನ್ ಎಗ್ಸ್ ನ ಈ ಯೂರಿನ್ ಅಲ್ಲಿ ನೆನೆಸಿ ಬಿಸಿ ಮಾಡ್ತಾರೆ. ಯಾವಾಗವರೆಗೂ ಅಂದ್ರೆ ಆ ಎಗ್ಸ್ ಕ್ರ್ಯಾಕ್ ಆಗಿ ಲಿಕ್ವಿಡ್ ನ ಅಬ್ಸಾರ್ಬ್ ಮಾಡೋವರೆಗೂ. ಆಮೇಲೆ ಅದನ್ನ ಎಕ್ಸ್ಪೆನ್ಸಿವ್ ಹೆಲ್ತ್ ಫುಡ್ ಅಂತ ಹೇಳಿ ಸೇಲ್ ಮಾಡ್ತಾರೆ. ಚೈನಾ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಇರುವಂತ ಕಂಟ್ರಿ. ಈ ದೇಶದಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅಂತ ನಿಮ್ಗೊಂದು ಡೌಟ್ ಬಂದಿರ್ಬೋದು. ಈಗ ಫ್ಯಾಕ್ಟ್ಸ್ ಮಾತಾಡೋಣ. ಒಬ್ಬ ಲೋಕಲ್ ರೆಸ್ಟೋರೆಂಟ್ ಓನರು ಹೈಜೀನ್ ಆಗಿರೋ ಆಯಿಲ್ ನ ಯೂಸ್ ಮಾಡಿ ಅಡಿಗೆ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅವ್ನಿಗೆ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಇರುತ್ತೆ. ಅದೇ ಅವನೇನಾದ್ರೂ ಗಟರ್ ಆಯಿಲ್ ಅಂದ್ರೆ ಆಗ್ಲೇ ಮಾತಾಡೋದ್ವಲ್ಲ, ಆ ಆಯಿಲ್ ನ ಏನಾದ್ರೂ ಯೂಸ್ ಮಾಡಿ ಅಡಿಗೆ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅವ್ರು ಆಬ್ವಿಯಸ್ಲಿ ಪ್ರೈಸ್ ಕಮ್ಮಿಗೆ ಕೊಡ್ತಾ ಇರೋದ್ರಿಂದ ಇವನ್ಗೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರುತ್ತೆ. ಆಮೇಲೆ ಪಾವರ್ಟಿ ಬಗ್ಗೆ ಮಾತಾಡೋವಾಗ್ಲೇನೆ ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆನೂ ಮಾತಾಡೋಣ. ಆಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾನು ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಚೈನಾ ಅಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಗೌರ್ಮೆಂಟ್ ಲೀಗಲ್ ಮಾಡಿದೆ. ಇದನ್ನ ಹುಕು ಅಂತ ಕರೀತಾರೆ. ಹುಕು ಅನ್ನೋದು ಒಂದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್. ಪ್ರತಿಯೊಬ್ಬರಿಗೂ ಇರುತ್ತೆ. ಚೈನಾ ಅಲ್ಲಿ ನೀವು ಹುಟ್ಟಿದಿರಾ ಅಂದ್ರೆ ನಿಮ್ಮನ್ನ ಲೀಗಲ್ ಆಗಿ ರೂರಲ್ ಅಥವಾ ಅರ್ಬನ್ ಕ್ಯಾಟಗರಿಗೆ ಹಾಕ್ತಾರೆ. ಇದು ನಿಮ್ ಪೇರೆಂಟ್ಸ್ ಯಾವ ಪ್ಲೇಸ್ ಅಲ್ಲಿ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ನೀವೇನಾದ್ರೂ ರೂರಲ್ ಹೂಕು ಕ್ಯಾಟಗರಿಗೆ ಬಿದ್ರೆ ನಿಮ್ಗೆ ಸೆಕೆಂಡ್ ಕ್ಲಾಸ್ ಸಿಟಿಸನ್ಶಿಪ್ ಸಿಗುತ್ತೆ. ನಿಮ್ಗೆ ಕೆಲಸ ಬೇಕು ಅಂತ ರಿಚ್ ಸಿಟೀಸ್ಗೆ ಬಂದ್ರೆ ನಿಮ್ಮನ್ನ ಇಲ್ಲೀಗಲ್ ಇಮಿಗ್ರೆಂಟ್ಸ್ ತರ ಟ್ರೀಟ್ ಮಾಡ್ತಾರೆ. ನಿಮ್ಮನ್ನ ಸಿಟಿ ಹಾಸ್ಪಿಟಲ್ಸ್ಗೆ ಅಲೋ ಮಾಡಲ್ಲ. ನಿಮ್ ಮಕ್ಕಳು ಸಿಟಿ ಪಬ್ಲಿಕ್ ಸ್ಕೂಲ್ಸ್ ಅಲ್ಲಿ ಓದೋ ಹಂಗಿಲ್ಲ. ವಯಸ್ಸಾಯ್ತು ಅಂತ ಅಂದ್ರೆ ಪೆನ್ಷನ್ ಕರೆಕ್ಟ್ ಆಗಿ ಸಿಗಲ್ಲ. ನಿಮ್ಗೆ ಪ್ರಾಪರ್ಟಿ ಬೈ ಮಾಡೋ ಹಕ್ಕಿರಲ್ಲ. ಅಂಡ್ ನಿಮ್ಗೆ ರೋಡ್ ಕ್ಲೀನ್ ಮಾಡೋ ಕೆಲಸ, ಡ್ರೈನೇಜ್ ಕ್ಲೀನ್ ಮಾಡೋ ಕೆಲಸ, ಈ ತರ ಕೆಲಸಗಳು ಬಿಟ್ರೆ ಬೇರೆ ಯಾವ ಕೆಲಸನೂ ಸಿಗಲ್ಲ. ಅಂಡ್ ನಿಮ್ಗೆ ಬೇಸಿಕ್ ಫ್ರೀಡಮ್ ಕೂಡ ಇರಲ್ಲ ನಿಮ್ ಲೈಫ್ ನ ಎಂಜಾಯ್ ಮಾಡೋದಕ್ಕೆ. ಇನ್ನೊಂದು ಬ್ರೂಟಲ್ ಸಿಸ್ಟಮ್ ಇದೆ, ಲೆಫ್ಟ್ ಬಿಹೈಂಡ್ ಚಿಲ್ಡ್ರನ್ ಅಂತ. ಆಗ್ಲೇ ಹೇಳ್ದಂಗೆ ರೂರಲ್ ಸಿಟಿಸನ್ಶಿಪ್ ಇರೋ ಮಕ್ಕಳನ್ನ ಸಿಟಿ ಸ್ಕೂಲ್ಸ್ಗೆ ಅಲೋ ಮಾಡಲ್ಲ. ಸೊ ನಿಮ್ಮ ಮಕ್ಕಳನ್ನ ನೀವು ನಿಮ್ಮ ಮನೆಗಳಲ್ಲೇ ಬಿಟ್ಟು ಬರ್ಬೇಕು. ಅವರು ನಾರ್ಮಲ್ ಸ್ಕೂಲ್ಸ್ ಅಲ್ಲಿ ಓದ್ತಾ ಇರ್ತಾರೆ. ನೀವೆಲ್ಲೋ ಇರ್ತೀರಾ, ನಿಮ್ಮ ಮಕ್ಕಳೆಲ್ಲೋ ಇರ್ತಾರೆ. ಅವರನ್ನ ನಿಮ್ಮ ತಂದೆ ತಾಯಿ ನೋಡ್ಕೋತಾ ಇರ್ತಾರೆ. ಈ ಆರ್ಟಿಕಲ್ನ ಪ್ರಕಾರ 6 ಕೋಟಿ ಲೆಫ್ಟ್ ಬಿಹೈಂಡ್ ಚಿಲ್ಡ್ರನ್ ಇದ್ದಾರೆ ಚೈನಾ ಅಲ್ಲಿ. ಈಗ ಚೈನಾ ಅಲ್ಲಿ ನಡೀತಿರುವಂತಹ ರಿಯಲ್ ಎಸ್ಟೇಟ್ ಕೊಲ್ಯಾಪ್ಸ್ ಆರ್ ಸ್ಕ್ಯಾಮ್ ಇದ್ರ ಬಗ್ಗೆ ಮಾತಾಡೋಣ. ಡೆವಲಪರ್ಸ್ ಸಾವಿರಾರು ಕೋಟಿನ ಶಾಪಿಂಗ್ ಮಾಲ್ಸ್, ಹೈವೇಸ್, ಅಪಾರ್ಟ್ಮೆಂಟ್ಸ್ ನ ಕಟ್ಟೋದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಅಪಾರ್ಟ್ಮೆಂಟ್ಸ್ ನಾರ್ಮಲ್ ಆಗಿ ಕಟ್ಟೋ ಸ್ಟೇಜ್ ಅಲ್ಲಿ ಇದ್ದಾಗ್ಲೇನೆ ಸೇಲ್ ಆಗುತ್ತೆ ಅಲ್ವಾ? ಇದೇ ತರ ತುಂಬಾ ಜನ ಅಪಾರ್ಟ್ಮೆಂಟ್ಸ್ ನ ತಗೊಂಡಿದ್ದಾರೆ. ಆದ್ರೆ ಡೆವಲಪರ್ಸ್ ಈ ಬಿಲ್ಡಿಂಗ್ಸ್ ನೆಲ್ಲ ಫಿನಿಶ್ ಮಾಡ್ಕೊಡೋ ಬದಲು ದುಡ್ಡನ್ನೆಲ್ಲ ಎತ್ಕೊಂಡು ಹೋಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಲ್ಯಾಂಡ್ ಬೈ ಮಾಡೋದು. ಈ ತರ 2021 ಅಲ್ಲಿ ಡೆವಲಪರ್ಸ್ ಹತ್ರ ದುಡ್ಡಿಲ್ದೆ ಕನ್ಸ್ಟ್ರಕ್ಷನ್ಸ್ ನೆಲ್ಲ ನಿಲ್ಸಿದ್ದಾರೆ. ಈಗ ಚೈನಾ ಅಲ್ಲಿ 80 ಮಿಲಿಯನ್ ಅಂದ್ರೆ 8 ಕೋಟಿ ಅಪಾರ್ಟ್ಮೆಂಟ್ಸ್ ಅನ್ಫಿನಿಶ್ಡ್ ಆಗಿ ಉಳಿದಿದೆ. ಅಲ್ಲಿ ಸರಿಯಾಗಿ ಗೋಡೆ ಕಟ್ಟಿಲ್ಲ, ಕರೆಂಟ್ ಇಲ್ಲ, ನೀರು ಬರಲ್ಲ. ಆದ್ರೂ ಜನ ಬೇರೆ ದಾರಿ ಇಲ್ಲದೆ ಅಲ್ಲೇ ಹೋಗಿ ವಾಸ ಮಾಡ್ತಾ ಇದ್ದಾರೆ. 2022 ಅಲ್ಲಿ ರೂರಲ್ ಬ್ಯಾಂಕ್ಸ್ ಕಸ್ಟಮರ್ಸ್ ದುಡ್ಡನ್ನ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ಗೆ ಇನ್ವೆಸ್ಟ್ ಮಾಡಿ ಇರೋ ದುಡ್ಡನ್ನೆಲ್ಲ ಕಳ್ಕೊತಾರೆ. ಕಸ್ಟಮರ್ ಅಕೌಂಟ್ಸ್ ಬ್ಯಾಲೆನ್ಸ್ 0 ತೋರಿಸ್ತದೆ ಅಂತ ಹೋಗಿ ಪ್ರೊಟೆಸ್ಟ್ ಮಾಡಿದ್ರೆ ಇವ್ರು ಏನ್ ಮಾಡಿದಾರೆ ಗೊತ್ತಾ? COVID-19 ಟೈಮಲ್ಲಿ ಹೆಲ್ತ್ ಕೇರ್ ಆಪ್ ಎಲ್ಲಾ ಸಿಟಿಸನ್ಸ್ ಫೋನ್ ಅಲ್ಲೂ ಇನ್ಸ್ಟಾಲ್ ಆಗಿರುತ್ತೆ. ನಿಮ್ಗೆ ಏನಾದ್ರೂ COVID-19 ಬಂದಿದೆ ಅಥವಾ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನೀವು ಮನೆಯಲ್ಲೇ ಇರ್ಬೇಕಾಗುತ್ತೆ, ಬೇರೆ ಕಡೆ ಎಲ್ಲೂ ಬರಬಾರ್ದು. ಸೊ ಇವ್ರು ಏನ್ ಮಾಡ್ತಾರೆ, ಸೊ ಪ್ರೊಟೆಸ್ಟ್ ಮಾಡೋ ಜನಗಳ ಆಪ್ಸ್ ಅಲ್ಲಿ ರೆಡ್ ಸಿಗ್ನಲ್ ಅಂದ್ರೆ ಅವ್ರ ಮನೆ ಬಿಟ್ಟು ಆಚೆ ಬರದೇ ಇರೋ ತರ ಮಾಡಿದ್ದಾರೆ. ಆದ್ರೂ ಜನ ತಲೆ ಕೆಡ್ಸ್ಕೊಳ್ದೆ ರೋಡ್ ಅಲ್ಲಿ ಬ್ಯಾಂಕ್ ಅವ್ರನ್ನ ಹೊಡೆದಿದ್ದಾರೆ. ಇಷ್ಟಲ್ಲದೆ ಚೈನೀಸ್ ಗವರ್ಮೆಂಟ್ ನಿಮ್ ಡಿಜಿಟಲ್ ಇನ್ಫಾರ್ಮೇಶನ್, ನಿಮ್ ಮೆಸೇಜಸ್, ದುಡ್ಡು ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀರಾ, ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಾ, ಮತ್ತೆ ನೀವು ಹಾಕೋ ಸೋಷಿಯಲ್ ಮೀಡಿಯಾ ಪೋಸ್ಟ್ ಪ್ರತಿಯೊಂದಕ್ಕೂ ಅವ್ರ ಹತ್ರ ಆಕ್ಸೆಸ್ ಇರುತ್ತೆ. 2023 ಅಲ್ಲಿ ಯೂತ್ ಅನ್ಎಂಪ್ಲಾಯ್ಮೆಂಟ್ ರೇಟ್ 21.3% ಇತ್ತು. ಗವರ್ಮೆಂಟ್ ಇದನ್ನೂ ಮುಚ್ಚಾಕ್ಬೇಕು ಅಂತ ಹೇಳಿ ಅದನ್ನ ಅಫಿಷಿಯಲ್ ಆಗಿ ಪಬ್ಲಿಷ್ ಮಾಡೋದನ್ನೇ ಬಿಟ್ಬಿಟ್ರು. ಮಾಸ್ಟರ್ ಡಿಗ್ರಿ ಇರುವಂತಹ ಯೂತ್ಸ್ ಡೆಲಿವರಿ ಬಾಯ್ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಆಮೇಲೆ ಚೈನಾ ಅಲ್ಲಿ 9 to 9 ವರ್ಕ್ ಕಲ್ಚರ್ ಇದೆ. ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೆಲಸ ಮಾಡಬೇಕು. ಕಲ್ಚರ್ನ ಚೇಂಜ್ ಮಾಡ್ಬೇಕಂತ ಯೂತ್ಸ್ ನಾವು ಮದುವೆ ಆಗಲ್ಲ, ಮನೆ ತಗೊಳಲ್ಲ, ಪ್ರಾಪರ್ಟಿ ತಗೊಳಲ್ಲ ಅಂತ ಹೇಳಿ ಗವರ್ಮೆಂಟ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಈಗ ಇನ್ನೊಂದು ಮೇಜರ್ ಇಶ್ಯೂ ಬಗ್ಗೆ ಮಾತಾಡೋಣ, ಒನ್ ಚೈಲ್ಡ್ ಪಾಲಿಸಿ. ಇದು 1980 ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಅಂದ್ರೆ ಒಂದು ಜೋಡಿಗೆ ಒಂದೇ ಮಗು. ಇದು ಓಕೆ, ಯಾಕಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಈ ಪಾಲಿಸಿನ ತಂದಿದ್ದಾರೆ. ಈ ರೂಲ್ಸ್ ಏನಾದ್ರು ಬ್ರೇಕ್ ಆದ್ರೆ ಪ್ರೆಗ್ನೆನ್ಸಿ ಲೇಡಿನ ಫೋರ್ಸಬಲಿ ಅಬಾರ್ಷನ್ ಮಾಡಿಸ್ತಾರೆ. ಅಂಡ್ ಒಂದು ಜೋಡಿಗೆ ಒಂದೇ ಮಗು ಇರೋದ್ರಿಂದ ಆ ಮಗು ದೊಡ್ಡದಾದ್ಮೇಲೆ ಅಪ್ಪ ಅಮ್ಮನ ನೋಡ್ಕೋಬೇಕು, ಅವರ ಅಪ್ಪ ಅಮ್ಮನ ನೋಡ್ಕೋಬೇಕು, ಅಮ್ಮ ಅವರ ಅಪ್ಪ ಅಮ್ಮನ ನೋಡ್ಕೋಬೇಕು. ಟೋಟಲ್ 6 ಜನನ ಆ ಮಗು ದೊಡ್ಡದಾದ್ಮೇಲೆ ನೋಡ್ಕೋಬೇಕು. ಯೂತ್ಸ್ಗೆ ಕೆಲಸ ಸಿಗ್ತಾ ಇದೆ ಅಂದ್ರೆ ಓಕೆ. ಆದ್ರೆ ಆಗ್ಲೇ ಹೇಳ್ದಂಗೆ 21% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ಇದು ಬಿಟ್ಟು ರೂರಲ್ ಏರಿಯಾಸ್ ಅಲ್ಲಿ ಇರುವಂತಹ ಮಕ್ಕಳಿಗೆ ಪ್ರಾಪರ್ ಎಜುಕೇಶನ್ ಸಿಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ತಂದೆ ತಾಯಿ ಅಜ್ಜಿ ತಾತನೆಲ್ಲ ಬಿಟ್ಟು ಸಿಟೀಸ್ಗೆ ಬಂದು ಯಾವ್ದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳೋದೇ ಕಷ್ಟ. ಸರಿಯಾಗಿ ಸ್ಯಾಲ್ರಿ ಇರಲ್ಲ, ಮನೆ ರೆಂಟ್ ಕಟ್ಟಬೇಕು, ಊಟ ಮಾಡಬೇಕು. ಈ ಪ್ರಾಬ್ಲಮ್ಸ್ ಬಿಟ್ಟು ಅವ್ರ ಫ್ಯಾಮಿಲಿನ ಬೇರೆ ನೋಡ್ಕೋಬೇಕು. ನೀವು ಯೋಚನೆ ಮಾಡಿ ಅವ್ರ ಸಿಚುವೇಶನ್ ಹೆಂಗಿರುತ್ತೆ ಅಂತ. ಈ ರೀಸನ್ಗೆ ಯೂತ್ಸು ವಯಸ್ಸಾಗಿರೋ ಅಜ್ಜಿ ತಾತನ, ತಂದೆ ತಾಯಿನ ಮನೆಯಿಂದ ಹೊರಗಾಗ್ತಾ ಇದ್ದಾರೆ. ಇನ್ನು ಓಲ್ಡ್ ಏಜ್ ಹೋಮ್ಸ್ ಅಂತೀರಾ, ಅದ್ರ ಪರಿಸ್ಥಿತಿ ನೀವೇ ನೋಡಿ. ಇಲ್ಲಿ ಒಬ್ಬರಿಗೆ 15 ಸ್ಕ್ವೇರ್ ಫೀಟ್ ಜಾಗನ ಅಲೋಕೇಟ್ ಮಾಡಿದ್ದಾರೆ. ಅಲ್ಲೇ ತಿನ್ನು, ಅಲ್ಲೇ ಮಲ್ಗು, ಅಲ್ಲೇ ಎಲ್ಲ ಮಾಡು. ಪಾಪ ಬೇಸಿಗೆಗಾಲದಲ್ಲಂತೂ ಅವ್ರ ಕಷ್ಟ ಕೇಳಲೇಬೇಡಿ. ವಯಸ್ಸಾಗಿರೋರ್ಗೆ ಪೆನ್ಷನ್ 1500 ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ನು ವಯಸ್ಸಾಗಿರೋರ್ ಸೂಸೈಡ್ ರೇಟು ರೂರಲ್ ಏರಿಯಾಸ್ ಅಲ್ಲಿ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಚೈನಾ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಅವ್ರ ದೇಶನ ಅವರು ಸರಿ ಮಾಡ್ಕೊಳ್ದೆ ಇಂಡಿಯಾನ ಡಿಫೇಮ್ ಮಾಡೋದಕ್ಕೆ ಯಾಕೆ ಇಷ್ಟು ಖರ್ಚು ಮಾಡ್ತಾ ಇದಾರೆ ಗೊತ್ತಾ? ಇಂಡಿಯನ್ ಮಿಲಿಟರಿಗೆ ಭಯ ಬೀಳ್ತಾ ಇದಾರ ಅಂದ್ರೆ ಇಲ್ಲ,
ಇನ್ನು ಎಕನಾಮಿಗೆ ಭಯ ಬೀಳ್ತಾ ಇದಾರ ಅಂದ್ರೆ ಅವ್ರದ್ದು ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ಇರೋಂಥ ಕಂಟ್ರಿ. ಫಸ್ಟ್ ಆಫ್ ಆಲ್ ಚೈನಾ ಇಂಡಿಯಾಗೆ ಭಯ ಬೀಳ್ತಾ ಇಲ್ಲ, ಅವ್ರ ಕಂಟ್ರಿಯಲ್ಲಿರೋ ಯೂತ್ಸ್ಗೆ ಭಯ ಬೀಳ್ತಾ ಇದಾರೆ. ನಮ್ಮ ಅಕ್ಕಪಕ್ಕ ಇರೋ ಕಂಟ್ರೀಸ್ನ ನೋಡಿ, ಪಾಕಿಸ್ತಾನ್ ಅಥವಾ ಬಾಂಗ್ಲಾದೇಶ್ ಇವೆಲ್ಲ ಎಕಾನಾಮಿಕಲಿ ಕಮ್ಮಿ ಇದಾರೆ. ಈಗ ಚೈನಾಗೆ ಕಾಂಪಿಟೇಷನ್ ಇರೋದು ಇಂಡಿಯಾ. ಅವ್ರ ಕಂಟ್ರಿ ಯೂತ್ಸ್ ಏನಾದ್ರು ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇರೋಂತಹ ಬೆಳವಣಿಗೆನ ನೋಡಿದ್ರೆ ಅವ್ರ ಯೂತ್ಸು ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಇನ್ನೂ ಬೆಟರ್ ಲೈಫ್ ಬೇಕು ಅಂತ ಕೇಳ್ಕೊತಾರೆ. ಅದಕ್ಕೆ ಅವರು ಇಂಡಿಯಾಲಿ ನಡೀತಾ ಇರೋಂತಹ ನೆಗೆಟಿವ್ಸ್ ನ ಸ್ಪ್ರೆಡ್ ಮಾಡಿ ಎಲ್ಲಾ ಕಂಟ್ರೀಸು ಸೇಮ್ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಅವ್ರ ಕಂಟ್ರಿಯಲ್ಲಿ ಆಗ್ತಾ ಇರುವಂತಹ ಪಾಸಿಟಿವ್ ಥಿಂಗ್ಸ್ ನ ಮಾತ್ರ ಬೇರೆ ಕಂಟ್ರೀಸ್ಗೆ ತೋರಿಸ್ತಾ ನೆಗೆಟಿವ್ಸ್ ನೆಲ್ಲ ಸೆನ್ಸಾರ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಚೈನಾ ಅವ್ರು ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿದಿರಾ ಅಂತಂದ್ರೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you so much for watching.